ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ರಾತ್ರಿ ಮಲ್ಗೋಕೋ ಮುಂಚೆ ಗೃಹಿಣಿ ಈ 3 ಕೆಲಸಗಳನ್ನ ಮಾಡಿದ್ರೆ ನೀವೇ ಬೇಡ ಅಂದ್ರೂ ಕೂಡ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರ್ತಾಳೆ. ಸಂಪತ್ತಿಗೆ ಅಧಿಪತಿಯಾದ ಮಹಾಲಕ್ಷ್ಮಿ ದೃಷ್ಟಿ ನಮ್ಮ ಮೇಲೆ ಬೀಳಬೇಕೆಂದು ನಾವು ಎಷ್ಟೋ ಪೂಜೆಗಳು, ವ್ರತಗಳು, ಹೋಮಗಳು, ಯಜ್ಞ ಯಾಗಾದಿಗಳನ್ನ ಮಾಡ್ತೀವಿ. ಆದ್ರೆ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಇರ್ಬೇಕಂದ್ರೆ ಮಾತ್ರ ಇದು ಮಾತ್ರ ಅಲ್ದಿರ ನಾವು ಮಾಡೋಂಥ ಪ್ರತಿ ಕೆಲಸದಲ್ಲೂ ಶ್ರದ್ಧೆ ವಹಿಸಬೇಕು. ಆಗಲೇ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರೋಕೆ ಇಷ್ಟಪಡ್ತಾಳೆ, ಹಾಗೆ ನಮ್ಮ ಮನೆಯಲ್ಲಿ ವಾಸ ಇರ್ತಾಳೆ. ಲಕ್ಷ್ಮೀದೇವಿ ಮನೆಗೆ ಬರಬೇಕಂದ್ರು, ನಮ್ಮ ಮನೆ ಸಿರಿ ಸಂಪತ್ತಿನಿಂದ ತುಂಬಿ ತುಳುಕಬೇಕಂದ್ರು ನಮ್ಮ ಮನೆಯ ವಾತಾವರಣ ಮೊದಲು ಚೆನ್ನಾಗಿರ್ಬೇಕು. ಈ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಹಣ, ಸಂಪತ್ತು ಮಾತ್ರ ಅಲ್ದಿರ ಲಕ್ಷ್ಮೀದೇವಿ ನಮಗೆ ಶಾಶ್ವತವಾದ ಇನ್ನೊಂದು ಸಂಪತ್ತನ್ನ ಕೂಡ ಕೊಡ್ತಾಳೆ. ಅದೇ ಆಧ್ಯಾತ್ಮಿಕ ಸಂಪತ್ತು, ಶಾಶ್ವತವಾದ ಸಂಪತ್ತು. ಕಷ್ಟದ ಸಮಯದಲ್ಲಿ ನಮಗೆ ಧೈರ್ಯ ತುಂಬುವ ಸಂಪತ್ತು. ಕಷ್ಟದಿಂದ ತಪ್ಪಿಸಿಕೊಳ್ಳುವುದು ಮಾತ್ರ ಅಲ್ಲ, ಆ ಕಷ್ಟವನ್ನು ಎದುರಿಸುವ ಧೈರ್ಯ ನಮಗೆ ಲಕ್ಷ್ಮಿ ಕೊಡ್ತಾಳೆ. ಲಕ್ಷ್ಮೀದೇವಿಗೆ ತುಂಬಾ ಇಷ್ಟವಾದಂತ ಬಣ್ಣ ಅಂದ್ರೆ ಕೆಂಪು ಹಾಗೂ ಹಸಿರು. ನಾವು ಫೋಟೋಗಳಲ್ಲೂ ಕೂಡ ಈ 2 ಬಣ್ಣದ ಸೀರೆ ಉಟ್ಟಿರುವ ಲಕ್ಷ್ಮಿಯನ್ನೇ ಹೆಚ್ಚಾಗಿ ಕಾಣ್ತೀವಿ. ಕೆಂಪು ಬಣ್ಣ ಶಕ್ತಿಗೆ, ಹಸಿರು ಬಣ್ಣ ಪ್ರಕೃತಿಗೆ ಚಿಹ್ನೆ. ಲಕ್ಷ್ಮೀದೇವಿ ಮೈತುಂಬಾ ಒಡವೆ ಹಾಕೊಂಡಿರ್ತಾಳೆ. ಚಿನ್ನ ಐಶ್ವರ್ಯಕ್ಕೆ ಸಂಕೇತ. ನಾವು ಮಹಾವಿಷ್ಣುವನ್ನ ಪೂಜಿಸುವಾಗ ಲಕ್ಷ್ಮೀದೇವಿಯನ್ನ ಕೂಡ ಅದೇ ರೀತಿ ಪೂಜಿಸಬೇಕು. ಹಾಗೆ ಲಕ್ಷ್ಮೀದೇವಿಯನ್ನ ಪೂಜಿಸುವಾಗ ಮಹಾವಿಷ್ಣುವನ್ನು ಕೂಡ ಜೊತೆಯಲ್ಲಿ ಪೂಜಿಸಬೇಕು. ಇಬ್ಬರನ್ನು ಬೇರೆ ಬೇರೆಯಾಗಿ ಪೂಜಿಸಬಾರದು. ಲಕ್ಷ್ಮಿ ಅನುಗ್ರಹ ಇಲ್ಲದಿದ್ದರೆ ಮಹಾವಿಷ್ಣುವಿನ ಅನುಗ್ರಹ ಸಿಗಲ್ಲ. ಅದೇ ರೀತಿ ಮಹಾವಿಷ್ಣುವಿನ ಅನುಗ್ರಹ ಇಲ್ಲದಿದ್ದರೆ ಮಹಾಲಕ್ಷ್ಮಿ ಅನುಗ್ರಹ ಸಿಗಲ್ಲ. ಸದಾಚಾರ ಹಾಗೂ ಸತ್ಪ್ರವರ್ತನೆ, ಈ 2 ಗುಣಗಳು ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ. ಈ 2 ಗುಣಗಳು ನಿಮ್ಮಲ್ಲಿದ್ದರೆ ಮೊದಲು ಲಕ್ಷ್ಮೀದೇವಿ, ಅವರ ಮುಖಾಂತರ ಮಹಾವಿಷ್ಣುವಿನ ಅನುಗ್ರಹ ಪಡೆದುಕೊಳ್ಳಬಹುದು. ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಯೂರಲು ಗೃಹಿಣಿ ಮಲಗೋ ಮುಂಚೆ ಈ 3 ಕೆಲಸಗಳನ್ನ ತಪ್ಪದೆ ಮಾಡಬೇಕು ಎಂದು ಶಾಸ್ತ್ರಗಳು, ಪುರಾಣಗಳು ಹೇಳುತ್ತವೆ. ಆ 3 ಕೆಲಸಗಳು ಯಾವುದು, ಹಾಗೆ ನಾವು ಮಾಡಬಾರದ 3 ಕೆಲಸಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರಲು ನಾವು ಮೊದಲು ಮಾಡಬೇಕಾದ ಕೆಲಸ, ರಾತ್ರಿ ಮಲಗೋ ಮುಂಚೆ ಎಂಜಲು ಪಾತ್ರೆಗಳನ್ನೆಲ್ಲ ತೊಳೆದಿಡಬೇಕು. ತುಂಬಾ ಜನ ಹೆಂಗಸರು ರಾತ್ರಿ ಊಟ ಆದ್ಮೇಲೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿ ಸೋಂಬೇರಿತನ ತೋರಿಸ್ತಾ ತಿಂದ ಪಾತ್ರೆಗಳು, ಅಡುಗೆ ಮಾಡಿದ ಪಾತ್ರೆಗಳನ್ನ ಹಾಗೆ ಕಿಚನ್ ಸಿಂಕಲ್ಲಿಟ್ಟು ಮಲಗ್ಬಿಡ್ತಾರೆ. ಆ ರೀತಿ ಬಿಡೋದ್ರಿಂದ ಆ ಪಾತ್ರೆಗಳು ಒಣಗುತ್ತೆ. ಆ ರೀತಿ ಪಾತ್ರೆಗಳು ಒಣಗಿದ್ರೆ ನಿಮ್ಮ ಹೊಟ್ಟೆ ಕೂಡ ಒಣಗುತ್ತೆ, ಮನೆಯಲ್ಲಿರೋ ಸಂಪತ್ತು ಕೂಡ ಒಣಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗೆ ಇದು ಅನ್ನಪೂರ್ಣೇಶ್ವರಿಗೂ ಕೂಡ ಕೋಪ ಉಂಟು ಮಾಡುತ್ತೆ. ಇನ್ನೊಂದೇನಂದ್ರೆ, ಅದರಲ್ಲಿರುವಂತ ಊಟ ತಿನ್ನೋಕೆ ಜಿರಳೆಗಳು ಮನೆಯಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಜಿರಳೆಗಳು ಅಂದ್ರೆ ದರಿದ್ರ, ಅಂದ್ರೆ ದರಿದ್ರ ದೇವತೆ ಮನೆಗೆ ಕಾಲಿಡ್ತಾಳೆ ಅಂತ ಅರ್ಥ. ಹಾಗಾಗಿ ನಿಮಗೆ ಎಷ್ಟೇ ಸುಸ್ತಾಗಿದ್ರೂ ಒಂದು 10 ನಿಮಿಷ ಎನರ್ಜಿ ತಂದ್ಕೊಂಡು ಸಿಂಕ್ ಅಲ್ಲಿರುವಂತ ಪಾತ್ರೆಗಳು, ಸ್ಟವ್, ಕಿಚನ್ ಶೆಲ್ಫ್ಗಳನ್ನ ಕ್ಲೀನ್ ಮಾಡಿ ಮಲ್ಕೊಳ್ಳಿ. ಇನ್ನೊಂದು ವಿಷಯ ಏನಂದ್ರೆ, ರಾತ್ರಿ ನೀವು ಮಾಡಿರುವಂತ ಪೂರ್ತಿ ಅಡುಗೆನ ಖಾಲಿ ಮಾಡಿ ಇರೋ ಬರೋ ಪಾತ್ರೆನೆಲ್ಲ ತೊಳೆದು ಮಲ್ಕೋಬಾರ್ದು. ಸ್ವಲ್ಪ ಅಂದ್ರೆ ಒಂದು ಹಿಡಿ ಅನ್ನನಾದ್ರೂ ಅಥವಾ ನೀವೇನ್ ಅಡುಗೆ ಮಾಡಿರ್ತೀರೋ ಅದನ್ನ ಒಂದು ಹಿಡಿನ ಒಂದು ಕಪ್ಪಲ್ಲಿ ಹಾಕಿ ಮುಚ್ಚಿಡಿ. ಯಾಕಂದ್ರೆ ರಾತ್ರಿ ಹಸಿದು ಪಿತೃದೇವತೆಗಳು ಮನೆಗೆ ಬರ್ತಾರೆ. ನಮ್ಮ ಮನೆಯಲ್ಲಿ ತಿನ್ನೋಕೇನೂ ಇಲ್ಲ ಅಂದಾಗ ಅವರು ಹಸ್ಕೊಂಡೇ ಹೊರಟೋಗ್ತಾರೆ. ಇದರಿಂದ ಪಿತೃದೇವತೆಗಳಿಗೆ ಊಟ ಹಾಕದೇ ಇರುವಂತ ಪಾಪ ಕೂಡ ಬರುತ್ತೆ. ಅದೇ ನಾವು ಒಂದು ಚಿಕ್ಕ ಕಪ್ನಲ್ಲಿ ಅವ್ರಿಗೋಸ್ಕರ ಊಟ ಎತ್ತಿಟ್ರೆ ಅವರು ಆ ಊಟನ ತಿಂದು ನಮಗೆ ಯಾವಾಗ್ಲೂ ಕೂಡ ಊಟಕ್ಕೆ ಕೊರೆ ಬರಬಾರ್ದು ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ. ಇನ್ನು ಗೃಹಿಣಿ ಮಾಡಬೇಕಾಗಿರೋ 2ನೇ ಕೆಲಸ ಅಂದ್ರೆ, ರಾತ್ರಿ ಸ್ಟವ್ ಕ್ಲೀನ್ ಮಾಡಿದ ನಂತರ ಸ್ಟವ್ ಕೆಳಗಡೆ ಒಂದು ಚೂರು ಅಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿ ಬಿಡಿಸಿ ಮಲ್ಕೋಬೇಕು. ಇದರಿಂದ ಎಷ್ಟೋ ಚಿಕ್ಕ ಪುಟ್ಟ ಕೀಟಗಳಿಗೆ ನೀವು ಊಟ ಹಾಕಿದಂಗೆ ಆಗುತ್ತೆ.
ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿಸಿದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ. ಅಕ್ಕಿ ಹಿಟ್ಟಿನಲ್ಲಿ ನಾವು ರಂಗೋಲಿ ಬಿಡಿಸಿದ್ರೆ ಆ ರಂಗೋಲಿಯಲ್ಲಿ ಬಂದು ಲಕ್ಷ್ಮೀ ದೇವಿ ಕೂತ್ಕೋತಾಳೆ ಅಂತ ಹಿರಿಯರು ಹೇಳ್ತಾರೆ. ಇದೇ ಕಾರಣಕ್ಕೆ ನಾವು ದೇವರ ಮನೆಯಲ್ಲೂ ಕೂಡ ಚಿಕ್ಕದಾಗಿ ಅಕ್ಕಿ ಹಿಟ್ಟಿಂದ ಒಂದು ರಂಗೋಲಿ ಬಿಡಿಸಿ ಅದರ ಮೇಲೆ ಕಲಶ ಇಟ್ರೆ ತುಂಬಾ ಒಳ್ಳೇದು. ಇನ್ನು ಗೃಹಿಣಿ ಮಾಡಬೇಕಾದಂತ ಮೂರನೇ ಕೆಲಸ ಏನಂದ್ರೆ, ನಾವು ಮಲಗೋಕ್ಕೂ ಮುಂಚೆ ಮನೆಯಲ್ಲಿ ಯಾವ ರೂಮ್ನಲ್ಲಿ 4 ಮೂಲೆಗಳು ಕಾಣಿಸುತ್ತೋ ಆ 4 ಮೂಲೆಯಲ್ಲಿ ಒಂದು ಚಿಟಿಕೆ ಕಲ್ಲುಪ್ಪನ್ನ ಹಾಕಿಡ್ಬೇಕು. ಬೆಳಗ್ಗೆ ಮನೆ ಗುಡಿಸ್ಕೊಳ್ಳುವಾಗ ಅದನ್ನು ಸೇರಿಸಿ ಗುಡಿಸ್ಕೊಂಡು ಡಸ್ಟ್ಬಿನ್ಗೆ ಹಾಕೋಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಹಾಗೆ ಆ 4 ಮೂಲೆ ಮಧ್ಯೆ ಒಂದು ಶಕ್ತಿ ಏರ್ಪಾಟಾಗುತ್ತೆ. ಅದು ಮಾರನೇ ದಿನ ಪೂರ್ತಿ ನಮ್ಮ ಮನೆನ ಕಾವಲ್ ಕಾಯುತ್ತೆ. ಮತ್ತೆ ಆ ರಾತ್ರಿ ಮಲಗುವಾಗ್ಲೂ ಕೂಡ ಇದೇ ರೀತಿ ಉಪ್ಪನ್ನ ಹಾಕಿಡ್ಬೇಕು. ಈ ರೀತಿ ಪ್ರತಿದಿನ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಆಶೀರ್ವಾದನೂ ಇರುತ್ತೆ. ಈ ರೀತಿ ಪ್ರತಿದಿನ ಮಾಡೋದ್ರಿಂದ ನಮ್ಮ ದಿನ ಕೂಡ ಸಂತೋಷವಾಗಿ ಕಳೆಯುತ್ತೆ. ಇದೇ ಲಕ್ಷ್ಮಿ ಅನುಗ್ರಹಕ್ಕಾಗಿ ಪ್ರತಿ ಗೃಹಿಣಿ ಮಾಡಬೇಕಾದಂತ ಕೆಲಸ. ಇದಲ್ದಿರ ಕೆಲವು ಕೆಲಸಗಳನ್ನ ನಾವು ಮಾಡಬಾರ್ದು. ಆ ಕೆಲಸಗಳು ಯಾವುದಂತ ಕೂಡ ಈಗ ನೋಡೋಣ. ಅದರಲ್ಲಿ ಮೊದಲನೇದು, ತುಂಬಾ ಜನ ಹೆಂಗಸರು ಬೆಳಗ್ಗೆ ಟೈಮ್ ಸಿಗಲ್ಲ ಅಂತ ರಾತ್ರಿನೇ ಮನೆ ಮುಂದೆ ರಂಗೋಲಿ ಹಾಕಿ ಮಲ್ಕೋತಾರೆ. ಆದ್ರೆ ಬೆಳಗ್ಗೆ ಹಾಕುವಂತ ರಂಗೋಲಿ ಲಕ್ಷ್ಮೀ ದೇವಿನ ಆಕರ್ಷಣೆ ಮಾಡಿದ್ರೆ, ರಾತ್ರಿ ಹಾಕುವಂತ ರಂಗೋಲಿ ದರಿದ್ರ ದೇವತೆನ ಆಕರ್ಷಣೆ ಮಾಡುತ್ತೆ. ಹಾಗಾಗಿ ಎಂಥ ಪರಿಸ್ಥಿತಿಯಲ್ಲೂ ರಾತ್ರಿ ರಂಗೋಲಿ ಹಾಕೋಕೆ ಹೋಗ್ಬೇಡಿ. ಇನ್ನು ಎರಡನೇ ಕೆಲಸ, ತುಂಬಾ ಜನ ಕೆಳಗಡೆ ಹಾಸಿಗೆ ಹಾಕೊಂಡು ಮಲಗೋರು ಒಂದ್ಸಾರಿ ಗುಡಿಸಿ ಅದರ ನಂತರ ಹಾಸಿಗೆ ಹಾಕೊಂಡು ಮಲಗ್ತಾರೆ. ಆದ್ರೆ ರಾತ್ರಿ 8 ಗಂಟೆ ನಂತರ ಮನೆ ಗುಡಿಸೋಕೆ ಹೋಗ್ಬಾರ್ದು ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ನಾವು ರಾತ್ರಿ ಮನೆ ಗುಡಿಸೋದ್ರಿಂದ ಲಕ್ಷ್ಮೀ ದೇವಿ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಇನ್ನು ನಾವು ಮಾಡಬಾರ್ದಂತ ಮೂರನೇ ಕೆಲಸ, ತುಂಬಾ ಜನ ರಾತ್ರಿ ಮಲ್ಗೋಕ್ಕೂ ಮುಂಚೆ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಹಾಕಿ ಮಲ್ಕೋತಾರೆ ಬೆಳಗ್ಗೆ ಟೈಮ್ ಸಿಗಲ್ಲ ಅಂತ. ಇಲ್ಲಾಂದ್ರೆ ರಾತ್ರಿ ಸ್ನಾನ ಮಾಡಿ ಉಟ್ಟಿರೋಂತ ಬಟ್ಟೆನ ಒಗೆದು ಅಥವಾ ಬೆಳಿಗ್ಗೆ ನೆನೆಸಿಟ್ಟಿರೋಂತ ಬಟ್ಟೆನ ಒಗೆದು ಮಲ್ಕೋತಾರೆ. ಆದ್ರೆ ಅದು ಕೂಡ ತಪ್ಪು. ರಾತ್ರಿ ಬಟ್ಟೆ ಒಗೆದು ನಾವು ಹೊರಗಡೆ ಒಣಗಾಕೋದ್ರಿಂದ ಹೊರಗಡೆ ತಿರುಗಾಡುವಂತ ನೆಗೆಟಿವ್ ಎನರ್ಜಿ ಆ ಬಟ್ಟೆಗಳಲ್ಲಿ ಸೇರ್ಕೊಳ್ಳುತ್ತೆ. ನಾವು ಆ ಬಟ್ಟೆಗಳನ್ನ ಹಾಕೊಂಡಾಗ ಅದು ನಮ್ಮ ಮೈಯೊಳಗೆ ಸೇರ್ಕೊಳ್ಳುತ್ತೆ ಅಂತ ಪಂಡಿತರು ಹೇಳ್ತಾರೆ. ನಾವು ಮಾರನೇ ದಿನ ಆ ಬಟ್ಟೆ ಹಾಕೊಂಡಾಗ ಆ ನೆಗೆಟಿವ್ ಎನರ್ಜಿ ನಮ್ಮ ಮೈಯೊಳಗಡೆ ಸೇರ್ಕೊಳ್ಳೋದ್ರಿಂದ ನಾವು ಆ ಇಡೀ ದಿನ ಕೂಡ ಮೂಡಿಯಾಗಿರ್ತೀವಿ. ಅಂದ್ರೆ ಏನೋ ಒಂದ್ ರೀತಿ ಕಿರಿಕಿರಿಯಾಗಿರ್ತೀವಿ. ಒಣಗಿರೋ ಬಟ್ಟೆ ಆಚೆ ಇದ್ರೆ ಪರವಾಗಿಲ್ಲ, ಆದ್ರೆ ಆಗ್ಲೇ ಒಗೆದು ನೀರು ತೊಟ್ಟಿಗ್ತಾ ಇರುವಂತ ಬಟ್ಟೆಗಳು ಮಾತ್ರ ರಾತ್ರಿ ಹೊರಗಡೆ ಹಾಕಿಲ್ಲ ಅಂದ್ರೆ ಒಳ್ಳೇದು. ಇದೇ ಸ್ನೇಹಿತರೆ, ನೀವು ರಾತ್ರಿ ಮಲಗೋ ಮುಂಚೆ ಮಾಡಬೇಕಾಗಿರುವಂತ 3 ಕೆಲಸಗಳು, ಹಾಗೆ ಮಾಡಬಾರ್ದಂತ 3 ಕೆಲಸಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.